ಸ್ಟಾರ್ ನಟನ ಜೊತೆ ಮಾಡ್ತಾ ಇರೋದು. ಅಂದರೆ ಈ ಚೇಂಜ್ ಓವರ್ ಬೇಕಿತ್ತ ನಿಮಗೆ? ಅಂದರೆ ಈಗ ಸರಿಗೋಸ್ಕರನೇ ಸಿನಿಮಾ ಮಾಡಿದ್ದು ಬರ್ಕೊಂಡಿದ್ದು ಅಂತೆಲ್ಲ ಹೇಳಿದರೆ ಏನೇನು ಚೇಂಜಸ್ ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಸ್ಕ್ರಿಪ್ಟಲ್ಲಿ ಅಂತ? ಅಂದರೆ ನಿಮ್ಮ ಶೈಲಿ ಹೊರತುಪಡಿಸಿ ಕಮರ್ಷಿಯಲ್ ಆಸ್ಪೆಕ್ಟ್ಸಲ್ಲಿ ಏನಾದ್ರು ಟ್ರೈ ಮಾಡಿದ್ದೀರಾ ಹೇಗೆ? ಮೊದಲನೇದಾಗಿ ಹೊಂದಿಸಿವರೇರಿ ಮಾತ್ರ ನಮ್ಮ ಸಂಡೇ ಸಿನಿಮಾಸ್ ಪ್ರೊಡಕ್ಷನ್ ಮಾಡಿದ್ದು. ತೀರ್ಥರೂಪ ಚಾಮುಂಡೇಶ್ವರಿ ಪ್ರೊಡಕ್ಷನ್ಸ್ ಅಂತ ಮಾಡಿದ್ದು. ಇನ್ನು ಚೇಂಜಸ್ ಅಂದರೆ ನಾನು ಈ ಹಾದಿಲಿ ಅದನ್ನು ಏನು ಅನುಭವಿಸ್ಬೇಕು. ಯಾಕೆಂದರೆ ಒಂದಿಷ್ಟು ನಾನು ಆಗಲೇ ಹೇಳಿದ್ನಲ್ಲ, ನಾವು ಸೆಲೆಬ್ರೇಟ್ ಮಾಡಿರೋದು ಸರ್ನ ನೋಡಿ. ಸೊ ಹಂಗಾಗಿ ನಾವು ಒಂದಿಷ್ಟು ಅಂದ್ಕೊಂಡು ಆ ಸೆಲೆಬ್ರೇಷನ್ ಹೀಗೆ ಅಂತ ಅಂದ್ಕೊಂಡು ನಾವು ಆ ಥರ ನೋಡಿರೋದ್ರಿಂದ ಇದು ಅಂದರೆ ಈಗ ಹೋಗ್ತಾ ಹೋಗ್ತಾ ಹೇಗೆ ರೂಪ ಪಡ್ಕೊಳ್ಳುತ್ತೆ ಅನ್ನೋ ವಿಷಯಕ್ಕೆ ನಾನು ಅಷ್ಟೇ ಎಕ್ಸೈಟ್ ಆಗಿದ್ದೀನಿ. ಈಗ ನಾನೇನೋ ಇದು ಮಾಡಿಬಿಡ್ತೀನಿ ಅದು ಅನ್ನೋ ಒಂದು ಇದಿಲ್ಲ. ಅದೊಂದು ಕತೆ ಇದೆ, ಕಥೆಯಲ್ಲಿ ಪಾತ್ರ ಇದೆ, ಅದು 100% ನಂದು ಸರ್ರೆ ಸೂಟ್ ಆಗೋದು ಅದಕ್ಕೆ ಅನ್ನೋ ಒಂದು ಪಾಯಿಂಟು. ಅದು ಯಾವ ರೀತಿ ಬರುತ್ತೆ ಅಂತ ನಾನು ಅಷ್ಟೇ ಎಕ್ಸೈಟ್ ಆಗಿದ್ದೀನಿ ಆ ಪಾತ್ರದ ಬಗ್ಗೆ. ಸರ್, ನಿಮಗೆ ಪ್ರಶ್ನೆ ಸರ್. ಅದು 20 ವರ್ಷದ ಜರ್ನಲ್ಲಿ ನೀವು ಹೇಳ್ತಾ ಇದ್ರಿ ಇನ್ನೂ 40 ಹೆಜ್ಜೆ ಇಡೋದು ತುಂಬ ಇದೆ ಅನ್ನುವಂಥದ್ದು. ಪ್ರತಿ ಸಾರಿ ಇದನ್ನು ಮಾತನಾಡ್ತಾ ಇರ್ತೀರಿ. ಆ್ಯಸ್ ಯೂಶಲ್ ಸರ್, ಅಂದರೆ ಮೊದಲನೇ ಹೆಜ್ಜೆ ಇಟ್ಟಾಗಿದ್ದಂಥ ಕನಸು ಈ ಹಂತಕ್ಕೂ ಕೂಡ ಗಣೇಶ್ ಅವ್ರಿಗೆ ಈಡೇರಿಲ್ವಾ? ಈಡೇರುವ ಹಂತದಲ್ಲಿ ಯಾವುದಾಗಿರುತ್ತೆ, ಹೇಗಿರುತ್ತೆ ಅನ್ನೋಂಥದ್ದು ಸರ್? ಆ್ಯಸ್ ಎ ಆ್ಯಕ್ಟರ್ ಅದು ಯಾವಾಗಲೂ ಈಡೇರಲ್ಲ ನೀವು ಇದು ಮಾಡಿದ ತಕ್ಷಣ. ಬಿಕಾಸ್ ಈಗ ಯಾವುದಾದ್ರೂ ಒಂದು ಕೆಲಸಕ್ಕೆ ಹೋದರೆ ಆಫೀಸ್ಗೆ ಹೋಗ್ತೀವಿ, ಬರ್ತೀವಿ, ಒಂದು ಟಾರ್ಗೆಟ್ ಇರುತ್ತೆ. ಬಟ್ ನಾವೆಲ್ಲ ಇರೋದೇ ಕ್ರಿಯೇಟಿವಿಟಿ ಫೀಲ್ಡಲ್ಲಿ. ಆ ಕ್ರಿಯೇಟಿವ್ಗೆ ಕೊನೆ ಇಲ್ಲ, ಅದು ಉಗ್ತಾನೆ ಇರುತ್ತೆ. ಆ್ಯಂಡ್ ನೀವು ಯಾವ ಮಟ್ಟಕ್ಕೆ ಕ್ರಿಯೇಟಿವ್ ಮನಸ್ಸಲ್ಲಿ ಅಂದ್ಕೊಂಡಿರ್ತೀರಲ್ಲ, ಇದೊಂದು ಹಿಂಗಾಗ್ಬೋದಾ ಅಂತ, ಅದಕ್ಕಿಂತ ಮೀರ್ಬೋದು, ಇಲ್ಲ ಅದಕ್ಕಿಂತ ಕಮ್ಮಿ ಆಗ್ಬೋದು. ಸೊ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಕೇಳಿದ್ರೆ ಅಷ್ಟು ಅಂದರೆ ಖುಷಿ ಇದೆ. ಸೊ ಇನ್ನೂ ಬೆಟರ್ ಮಾಡ್ಬೋದು ಅಂತ. ಸಿಂಪಲ್ಲಾಗಿ ಹೇಳಬೇಕು ಅಂದರೆ, ನಾನು ಆ್ಯಕ್ಟ್ ಮಾಡಿರೋ ಸಿನಿಮಾ ಡಬ್ಬಿಂಗಲ್ಲಿ ಬಿಟ್ಟರೆ ನಾನು ಎಲ್ಲೂ ಜಾಸ್ತಿ ನೋಡೋದೇ ಇಲ್ಲ. ಬಿಕಾಸ್ ನಾನು ಆ್ಯಕ್ಟ್ ಮಾಡಿರೋ ಸಿನಿಮಾ ನಾನೇ ನೋಡ್ತಿದ್ರೆ ನಾನು ತುಂಬ ಮಿಸ್ಟೇಕ್ಗಳು ಹುಡುಕ್ತಾ ಇರ್ತೀನಿ. ಇದೇನು ಡಬ್ಬ ಥರ ಮಾಡಿದ್ದೀನಿ, ನಾನು ಹಿಂಗೆ ಮಾಡ್ಬೋದಿತ್ತಲ್ಲ ಅಂತ. ಯಾವುದಾದ್ರೂ ಎಮೋಷನ್ ಸೀನ್ ಇದ್ರೆ ಎಲ್ಲ ಹೊಗಳುತ್ತಾ ಇದ್ರು, ನಾನು ಓಕೆ ಎಲ್ಲ ಹೊಗಳುತ್ತಾ ಇದ್ದಾರೆ, ಎಲ್ರಿಗೂ ಇಷ್ಟ ಆಯಿತು, ಇದು ನನಗಿಷ್ಟ ಆಯಿತಾ ಪರ್ಸ್ನಲಿ ಅಂತ ನೋಡ್ತೀನಿ. ಹಾಗೆ ನೋಡಿದ್ರೆ ಶೈಲು ಅನ್ನೋ ಸಿನಿಮಾ ಏನಿದೆ, ಪರ್ಸ್ನಲಿ ನನಗಿಷ್ಟ ಸಿನಿಮಾ ಅದು. ಎಸ್ಪೆಷಲಿ ಆ ಇಂಟ್ರೋಲ್ ಬ್ಲಾಕು, ಆ ಡಬ್ಬಿಂಗು, ಕ್ರ್ಯಾಕ್ ವಾಯ್ಸ್ ಎಲ್ಲ ಮಾಡಿರೋದು. ಬಾಕ್ಸ್ ಆಫೀಸಲ್ಲಿ ಅದು ಥಿಯೇಟ್ರಿಕಲಿ 100 days ಹೋಯಿತು ಸಿನಿಮಾ, ಒಳ್ಳೆ ಹೆಸರು ಮಾಡ್ತು. ಬಟ್ ಕ್ರಿಯೇಟಿವಿಟಿ ತೊಗೊಂಡಾಗ ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ. ಬಾಕ್ಸ್ ಆಫೀಸ್ ತೊಗೊಂಡಾಗ ನನ್ನ ಏನು ಅಂದ್ಕೊಂಡಿದ್ದು ಅದು ಮ್ಯಾಚ್ ಆಗಲಿಲ್ಲ. ಸೊ ಅದೇ ಬೇರೆ ಇದೇ ಬೇರೆ. ಆ್ಯಸ್ ಎ ಕ್ರಿಯೇಟಿವ್ ಆಗಿ ಮಾತಾಡಬೇಕು ಅಂದರೆ ಇನ್ನು ತುಂಬ 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 ಕೆಲಸ ಮಾಡೋದಿದೆ ಸರ್. ನಿಮ್ಮನ್ನು ಪಾತ್ರಗಳಾಗಿ ಅಭಿಮಾನಿಗಳು ಬೇರೆ ಬೇರೆ ರೀತಿಯಲ್ಲಿ ಪ್ರತಿಯೊಂದು ಪಾತ್ರನೂ ಆರಾಧಿಸ್ತಾರೆ. ಬಟ್ ಗಣೇಶ್ ಅವರಿಗೆ ನಿಮ್ಮದೇ ಪಾತ್ರ, ನಿಮ್ಮನ್ನು ನೀವು ತುಂಬ ಇಷ್ಟಪಡುತ್ತಿರೋದು ಅಂದರೆ ಯಾವುದಾಗಿದೆ ಸರ್ ಇಷ್ಟು ಜರ್ನಿಲಿ ಅಂತ? ಟು ಬಿ ಫ್ರ್ಯಾಂಕ್, ನನಗೆ ರೋಮಿಯೋ ಬರೀ ಅಲ್ಲೂ ಹುಡುಗಿನ ಪಟಾಯಿಸ್ತಾನೆ, ಇಲ್ಲೂ ಏನೋ ಸುಳ್ಳು ಹೇಳ್ತಾನೆ. ಅಂದರೆ ಆಡಿಯನ್ಸ್ ಥಿಯೇಟ್ರಲ್ಲಿ ಕೂತ್ಕೊಂಡು ಶಿಳ್ಳೆ ಹೊಡಿತಾ ಇರಬೇಕು, ಚಪ್ಪಾಳೆ ಹೊಡಿತಾ ಇರಬೇಕು, ಅದಷ್ಟೇ ಕಾನ್ಸೆಪ್ಟು. ನನಗೆ ರೋಮಿಯೋ ಆಗಿರ್ಬೋದು. ಆ್ಯಂಡ್ ಶೈಲು ನಾನು ಆವಾಗಲೇ ಹೇಳಿದಾಗೆ. ಆ್ಯಂಡ್ ನಮ್ಮ ಕೃಷ್ಣಂ ಪ್ರಣಯ ಸಖಿಯಲ್ಲಿ ಲಾಸ್ಟಲ್ಲಿ ಅವನ ಹೆಂಡ್ತಿನ ಅವನೇ ಪ್ರೀತಿಸ್ತಾನೆ. ರಂಗಾಯಣರಿಗೂ ಹೇಳ್ತಾರೆ, ದೇವ್ರು ಎಂಥ ಒಳ್ಳೆ ಚಾನ್ಸ್ ಕೊಟ್ಟನಪ್ಪ, ಅವ್ನ ಹೆಂಡ್ತಿನ ಮರ್ತ್ಬಿಟ್ಟು ಬೇರೆಯವ್ರು ಕಟ್ಕೊಳಕ್ಕೆ, ಇವನು ಅವನ ಹೆಂಡ್ತಿಯಿಂದನೇ ಹೋಗ್ತಾವನಲ್ಲ ಅಂತ. ಸೊ ದ ಮೈನ್ಯೂಟ್ ಎಮೋಷನ್ಸ್ ವಿತ್ ಲಾಫ್ಟರ್ ಇದೆಯಲ್ಲ, ಅದು ನನಗೆ ಭಾಳ ಇಷ್ಟ, ಆ ಥರ ಕ್ಯಾರೆಕ್ಟರ್ ಮಾಡೋದಕ್ಕೆ. ಸರ್, ಇನ್ನೊಂದು ಪ್ರಶ್ನೆ. ಆವಾಗಲೇ ಮಾತಾಡ್ತಾ ಹೇಳ್ತಿದ್ರಿ, ಅಂದರೆ ಇಂಡಸ್ಟ್ರಿ ಉಳಿಬೇಕು ಅಂತಂದರೆ ಸಹಜವಾಗಿ ಸಿನಿಮಾಗಳು ಹೆಚ್ಚು ಬರಬೇಕು, ಥಿಯೇಟ್ರ್ಗಳು ಉಳಿಬೇಕು ಅನ್ನೋಂಥದ್ದು. ಆ ನಿಟ್ಟಲ್ಲಿ ಅಂದರೆ ಸದ್ಯಕ್ಕಿರುವಂಥ ಒಂದು ಮಾಹಿತಿ ಪ್ರಕಾರ ಮುಂದಿನ ವರ್ಷದಲ್ಲಿ ಒಂದಿಷ್ಟು ಸಿನಿಮಾಗಳ ಸಂಖ್ಯೆ ಕಡಿಮೆ ಇದೆ ಅನ್ನುವಂಥದ್ದು. ಸೊ ಹೀಗಾಗಿ ಇದು ಹೇಗೆ ಪರಿಣಾಮ ಬೀರ್ಬೋದು, ಮತ್ತು ಸರಿ ಆಗುವಂಥ ನಿಟ್ಟಿನಲ್ಲಿ ಏನಾಗಬೇಕಂತ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಿ ಸರ್ ಇಂಡಸ್ಟ್ರಿಯ ಒಂದು ಭಾಗ ಆಗಿ? ಐ ಥಿಂಕ್ ಹೆಚ್ಚೆಚ್ಚು ಸಿನಿಮಾ ಬರಬೇಕು. ಆ್ಯಂಡ್ ಹೆಚ್ಚೆಚ್ಚು ನಮ್ಮತನದ ಸಿನಿಮಾ ಬರಬೇಕು. ನಮ್ಮ ಸಿನಿಮಾ ಅನಿಸ್ಬೇಕು, ನಮ್ಮ ಮಣ್ಣಿನ ಒಂದು ಗುಣ ಇರಬೇಕು, ಆ ಥರದ ಸಿನಿಮಾ ಅನಿಸ್ಬೇಕು. ಜೊತೆಯಲ್ಲಿ ನಾವು ಪ್ರೇಕ್ಷಕರನ್ನ ಎಷ್ಟು ಥಿಯೇಟ್ರೊಳಗೆ ಬರಮಾಡ್ಕೊಳ್ತೀವೋ, ಅಂದರೆ ಅಭ್ಯಾಸ ಆಗುತ್ತೋ, ನಮಗೆ ಕಲೆಕ್ಷನ್ಸ್ ಜಾಸ್ತಿ ಆಗ್ತಾ ಇರುತ್ತೆ. ನಿಮಗೆ ಕಲೆಕ್ಷನ್ ಜಾಸ್ತಿ ಆದಾಗ ಬಾಕ್ಸ್ ಆಫೀಸ್ ಹಿಟ್ ಅಂತ ಹೇಳ್ತೀವಿ. ಬಾಕ್ಸ್ ಆಫೀಸ್ ಹಿಟ್ ಆದಾಗ ಬೇರೆ ಬೇರೆ ಥರದ ನಮ್ಮ ಸಂಸ್ಕೃತಿಯನ್ನು ಬೇರೆ ಥರ ತೋರಿಸ್ಬೋದು ಅನ್ನೋದು ನಂದು. ಹೆಚ್ಚು ಸಿನಿಮಾ ಮಾಡಬೇಕು, ಹೆಚ್ಚು ಕ್ರಿಯೇಟಿವಿಟಿ ಬರಬೇಕು ಇಂಡಸ್ಟ್ರಿಗೆ, ರೈಟರ್ಸ್ ಬರಬೇಕು. ನಾನು ಹೋದ ಪ್ರೆಸ್ ಮೀಟಲ್ಲೂ ಹೇಳಿದ್ದೆ, ನಾನು ಹೆಚ್ಚು ರೈಟರ್ಸ್ ಬರಬೇಕು. ಯಾವುದೋ
ಜಪನೀಸ್ ಫಿಲ್ಮ್ ನೋಡೋದು, ಯಾವುದೋ ಕೊರಿಯನ್ ಫಿಲ್ಮ್ ನೋಡೋದು, ಅಲ್ಲಿಂದ ಇಲ್ಲಿ ತಂದು ಹಾಕೋದು, ಏನೋ ಡಿಫ್ರೆಂಟ್ ಮಾಡಿದ ದಟ್ ವಿಲ್ ನಾಟ್ ವರ್ಕ್. ಆ ಜಿಯೋಗ್ರಫಿ ಬೇರೆ, ಅಲ್ಲಿನ ಇದು ಬೇರೆ. ಎಮೋಷನ್ಸ್ ನಮ್ಗೆ ಮ್ಯಾಚ್ ಆಗ್ಬೋದು, ಬಟ್ ನಮ್ಮತನದ ಸಿನಿಮಾ ನಮ್ಮ ಒಂದು ಎಮೋಷನ್ಸ್ ಇಟ್ಟು ಮಾಡಿದಾಗ ತುಂಬಾ ಚೆನ್ನಾಗಿ ಕಚ್ಕೊಳ್ಳುತ್ತೆ ಅಂತ. ಗಣೇಶ್ ಸರ್, ಈಗ 20 ಇಯರ್ಸ್ ಜರ್ನಿನಲ್ಲಿ ವಿ ಡೋಂಟ್ ಫೈಂಡ್ ಮಚ್ ಡಿಫ್ರೆನ್ಸ್ ನಿಮ್ಮ ಲುಕ್ ಅಪಿರಿಯನ್ಸಲ್ಲಿ. ಈ ಸಿನಿಮಾಗಳಲ್ಲೂ ಅಷ್ಟೇ ನೀವು ಆ್ಯಕ್ಟ್ ಮಾಡಬೇಕಾದ್ರೆ ನಿಮ್ಮ ಫಿಸಿಕಲ್ ಅಪಿಯರೆನ್ಸಲ್ಲಿ ನೋ ಕಾಂಪ್ರಮೈಸ್, ಯು ಡೆಡಿಕೇಟ್. ಆ ಲುಕ್ ಏನು ಕೊಡಬೇಕು ಅಭಿಮಾನಿಗಳಿಗೆ, ಆ ಸ್ಟೈಲಿಶ್ನೆಸ್ ಅನ್ನೋಂಥದ್ದು ಕೊಟ್ಟೇ ಕೊಡ್ತೀರಾ. ಏನು ಬೂಸ್ಟ್ ಮಾಡುತ್ತೆ ನಿಮಗೆ ಪ್ರತಿ ಬಾರಿ? ದೇವ್ರ ಆಶೀರ್ವಾದ ಇವರೇ. ಐ ಆಲ್ವೇಸ್ ನನ್ನನ್ನು ನಾನು ಖುಷಿಯಾಗಿ ಇಡೋಕ್ಕೆ ಟ್ರೈ ಮಾಡ್ತೀನಿ ಯಾವಾಗಲೂ. ಅದು ಬಿಟ್ಟರೆ ಅಂಥದ್ದೇನಿಲ್ಲ. ಎಕ್ಸಸೈಸ್ ಮಾಡ್ತೀನಿ, ಅದೇ ಫುಡ್, ಅದೇ ಮುದ್ದೆ, ಅದೇ ಸಾರು, ಅದೇ ತಿಂತೀನಿ. ಅದು ಬಿಟ್ಟರೆ ಏನಿಲ್ಲ, ಖುಷಿಯಾಗಿ ಟ್ರೈ ಮಾಡಿದೆ. ಆ್ಯಸ್ ಎ ಹ್ಯೂಮನ್ ನನಗೂ ಒಂದೊಂದು ಸಲ ಲೋ ಆಗುತ್ತೆ, ಒಂದೊಂದು ಸಲ ನನಗೂ ಏನೋ ಪ್ರೆಷರ್ ಬರುತ್ತೆ. ಬಟ್ ಆ ಪ್ರೆಷರಿಂದ ಆಚೆ ಬಂದು ಯೋಚನೆ ಮಾಡ್ತೀನಿ, ಓಕೆ ಈ ಗಣೇಶ್ ಇವತ್ತು ಹಿಂಗೆ ಯೋಚನೆ ಮಾಡ್ತಿದ್ದಾನೆ, ಇನ್ನು 5 ವರ್ಷ ಮುಂದಕ್ಕೆ ಏನು ಯೋಚನೆ ಮಾಡಬೇಕು, ಇಲ್ಲ ಈ ಇನ್ಸಿಡೆಂಟ್ನ ನಾನು 6 ತಿಂಗಳು ಮುಂದೆ ಹೋಗಿ ಯೋಚನೆ ಮಾಡಿದ್ರೆ ಖಂಡಿತವಾಗ್ಲೂ ನಗ್ತೀನಿ ಇದಕ್ಕೆ. ಬಿಕಾಸ್ ಪ್ರೀವಿಯಸ್ 6 ತಿಂಗಳಿಂದ ಯಾವ್ದು ಪ್ರೆಷರ್ ಅಂದ್ಕೊಂಡಿದ್ನೋ ಅದು ಇವತ್ತು ನೆನಪಿಸ್ಕೊಂಡ್ರೆ ನಗು ಬರ್ತಾ ಇರುತ್ತೆ. ಕಳೆದ 5 ವರ್ಷದ ಹಿಂದೆ ಗಣೇಶ್ಗೂ ಇವತ್ತು ಸೋ ಮೆನಿ ಥಿಂಗ್ಸ್ ನಾನೇ ಅನ್ಕೋತೀನಿ ಸಿಂಪಲ್ಲಾಗಿ. ಸೊ ಅದೊಂದು 5-10 ನಿಮಿಷ ಪ್ರೆಷರ್ ಆದರೂ ಕೂಡ ಸೈಲೆಂಟ್ ಆಗಿಬಿಡ್ತೀನಿ. ಆ್ಯಂಡ್ ಇಲ್ಲ ನಾನು ಡ್ರೈವ್ ಹೋಗ್ತೀನಿ, ಇಲ್ಲ ನನ್ನ ಪಾಡು ನಾನು ಇರ್ತೀನಿ. ಸೊ ನನ್ನ ಸ್ನೇಹಿತರಿಗೆ ಪರ್ಸ್ನಲಿ ಯಾವಾಗಲೂ ಹೇಳ್ತಿರ್ತೀನಿ, ಗುರು ಫಸ್ಟ್ ನಾವು ನಮ್ಮ ಆರೋಗ್ಯ ಚೆನ್ನಾಗಿದ್ರೆ ನಮ್ಮ ಸುತ್ತಮುತ್ತ ಎಲ್ಲರನ್ನೂ ಚೆನ್ನಾಗಿಟ್ಟಿರ್ಬೋದು ಅಂತ. ಸೊ ಆ ಕಾನ್ಸೆಪ್ಟಲ್ಲಿ ಹೋದರೆ ಸೊ ಎವ್ರಿಬಡಿ ವಿಲ್ ಬಿ ಹ್ಯಾಪಿ ಅಂತ. ಈಗ ನನಗೇನಾದರೂ ಕಷ್ಟ ಆಯಿತು ಅಂದರೆ ಖಂಡಿತವಾಗ್ಲೂ ಶಿಲ್ಪನಿಗೆ ಇಷ್ಟ ಆಗಲ್ಲ, ಇವ್ರು ಕಷ್ಟ ಆಗ್ತಿದೆಯಲ್ಲ ಅಂತ. ಸೊ ನಾನು ಖುಷಿಯಾಗಿದ್ದರೆ ಆಕೆ ಖುಷಿ ಪಡ್ತಾಳೆ. ಸೊ ಆದಷ್ಟು ಖುಷಿಯಾಗಿರೋಕ್ಕೆ ಟ್ರೈ ಮಾಡೋದಷ್ಟೇ. ಡೈರೆಕ್ಟರ್ ಸರ್,